ನಮ್ಮ ಕವಿರಾಜ್ ಅವ್ರನ್ನ ಕರೆಸಿ, ಕವಿಗಳೇ ಬನ್ನಿ, ಇದಕ್ಕೆ ಕಥೆಯನ್ನು ಹೇಳುವ ಹಾಡಾಗಿರೋದ್ರಿಂದ ಅಲ್ಲೇ ಕೂತ್ಕೊಂಡು ಬರೀಬೇಕು ಅಂದ್ಬಿಟ್ಟು ಇವರೆಲ್ಲ ಈ ಬೆಂಗಳೂರಲ್ಲಿದ್ದರೆ ಸಿಗಲ್ಲ ಅಂದ್ಬಿಟ್ಟು HD ಕೋಟೆಲಿ ನನ್ನ ಫ್ರೆಂಡೊಂದು ರೆಸಾರ್ಟ್ ಇದೆ, ಎಲ್ಲರೂ ರೆಸಾರ್ಟ್ ಕರ್ಕೊಂಡೋಗಿ ಕೂಡಾಕೊಂಡಿದ್ದೆ 2 ದಿನ. ಸೊ ಅಲ್ಲಿ ಹುಟ್ಟಿದ ಹಾಡಿದು. ಕವಿಗಳೇ, ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ವರ್ಕ್. ಥ್ಯಾಂಕ್ ಯು. ಕೆಲವು ವಸ್ತುಗಳು, ಕೆಲವು ವಿಷಯಗಳು, ಕೆಲವು ಪ್ರಾಜೆಕ್ಟ್ಗಳು ಅವು ಕೇವಲ ಪ್ರಾಜೆಕ್ಟ್ಗಳಲ್ಲ ಅಥವಾ ವಸ್ತುಗಳಲ್ಲ, ವಿಷಯಗಳಲ್ಲ. ಅವಕ್ಕೆಲ್ಲ ಒಂದು ಎಮೋಷನ್ ಆಗಿರುತ್ತೆ ಕೆಲವು ನಮಗೆ. ಫಾರ್ ಎಕ್ಸಾಂಪಲ್, ನಾವು ಮೊದಲು ಕೊಂಡ ಸೈಕಲ್ ಆಗಿರ್ಬೋದು, ಅಥವಾ ನಾವು ಮೊದಲು ಪ್ರೀತಿ ಮಾಡಿದ ಅಥವಾ ಆಕರ್ಷಣೆ ಹುಟ್ಟಿದ ಹುಡುಗಿ ಆಗಿರ್ಬೋದು, ಅಥವಾ ನಮ್ಮ ಮೊದಲ ಸ್ಯಾಲ್ರಿಯಲ್ಲಿ ಕೊಂಡ್ಕೊಂಡ ಯಾವುದೋ ಒಂದು ವಸ್ತು, ಶರ್ಟು ಅಥವಾ ಶೂಸ್, ಏನೋ ಒಂದು, ಅದು ಒಂದು ಎಮೋಷನ್ ಆಗಿರುತ್ತೆ ನಮಗೆ, ಕೇವಲ ವಸ್ತುಗಳಾಗಿರಲ್ಲ ಅವು. ಅದೇ ಥರ ಸಂಜು ವೆಡ್ಸ್ ಗೀತಾ ಅನ್ನೋದು ಒಂದು ಸಿನಿಮಾ ಅಲ್ಲ ನಮಗೆಲ್ಲ, ಅದೊಂದು ಎಮೋಷನ್ ನಮಗೆ ಅದು. ಹಾಗಾಗಿ ಬಹಳಷ್ಟು ಜನರಿಗೆ, ತುಂಬ ಜನರಿಗೆ ಸಂಜು ವೆಡ್ಸ್ ಗೀತಾ ಒಂದು ಸಿನಿಮಾ ಅನ್ನೋದಕ್ಕಿಂತ ಎಮೋಷನ್. ನಮ್ಮ ತಂಡದಿಂದ ಹೊರಗೂ ಕೂಡ ಈ ಮಾತು ನಾನು ಕೇಳಿದ್ದೀನಿ. ಹಾಗೆ 2ನೇ ಪಾರ್ಟ್ ಮಾಡಬೇಕು ಅಂದಾಗ, ಮೊದಲನೇ ಭಾಗದಲ್ಲಿ ಸಂಗೀತ ಹಾಡುಗಳು ಬಹಳ ದೊಡ್ಡ ಮಟ್ಟಿಗೆ ಹಿಟ್ಟಾಗಿತ್ತು. 2ನೇ ಭಾಗ ಮಾಡಬೇಕು ಅಂದಾಗ ಅದೇ ಮೊದಲು ನಮ್ಗೆ ಬಂದಿದ್ದ ಆ ಸವಾಲು, ಆ ಮಟ್ಟಕ್ಕೆ ನಾವು ಹಾಡುಗಳನ್ನ ಮಾಡಲೇಬೇಕು ಅಂತ ಬಹಳ ಮನಸ್ಸಿನಿಂದ ಎಲ್ಲರೂ ಕೆಲಸ ಮಾಡಿದ್ವಿ. ಶ್ರೀಧರ್ ಸರ್ ಅದ್ಭುತವಾದ ಟ್ಯೂನ್ ಕೊಟ್ಟರು. ಇವರು ಹೇಳಿದ